प्रविश्यमुवाचमिमां सप्तां सञ्जीवयत्यगणशक्तिधरस्वधाम्ना अन्यांश्च हस्तजलश्रवणप्रदादीन् प्राणान् नमो भगवते पुरुषाय तुभ्यं भवति दुर्वाग्नेयणवतिरविजन्तुर्गायते प्राज्यबोधे सकलवचनचेतो देवता भारती सा मम वयदे धत्तां सन्निधिं मानसे च तपो विद्याविरक्त्यादिसद्गुणोद्धाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। भद्रं कर्णे विश्वयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्तिरस्ताक्षो अरिष्टनेमिः स्वस्ति नो बृहस्पतिर्दधातु। ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದನ್ನು ಯಾಕೆ ಮಾಡ್ತಾನೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಟ್ಟದ್ದು ದೇವಶೇಷ ಸ್ವಭಾವೋಯಂ ಆಪ್ತಕಾವಸ್ಯ ಕಾಸ್ಪೃಹ ಎಂಬುದಾಗಿ ಉಪನಿಷತ್ತು ಅದರ ಅರ್ಥವನ್ನು ಬಿಡಿಸಿತು. ಭಗವಂತ ಈ ಜಗತ್ತನ್ನು ಮಾಡುವಂತಹದ್ದು ಯಾಕೆ ಅಂತ ಕೇಳಿದರೆ ಅದು ಸ್ವಾಭಾವಿಕವಾಗಿ ಅವನ ಸ್ವಭಾವ ಅಂದಿಟ್ಟುಕೊಂಡು ಜಗತ್ತನ್ನು ಅವನು ಸೃಷ್ಟಿಯಾಜ್ಞೆ ಮಾಡ್ತಾನೆ. ಮತ್ತು ಕೆಲವರು ಅದನ್ನು ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡುವಂತಹದ್ದು ಯಾವುದೋ ಒಂದು ಭೋಗಕ್ಕೋಸ್ಕರವಾಗಿ ಅಂತ ಕೆಲವರು ಅರ್ಥವನ್ನು ಮಾಡ್ತಾರೆ. ಮತ್ತು ಕೆಲವರು ಯಾವುದೋ ಒಂದು ಕ್ರೀಡೆ ಅಂದರೆ ಕ್ರೀಡೆ ಅಂತಿಟ್ಟುಕೊಂಡು ಕೆಲವರು ಹೇಳ್ತಾರೆ. ಇದೆರಡೂ ಕೂಡ ಅಲ್ಲ. ಭಗವಂತ ಜಗತ್ತನ್ನು ಮಾಡುವಂತಹದ್ದು ಸ್ವಭಾವ, ಅದು ಅವನ ಸ್ವಭಾವದ ರೀತಿಯಲ್ಲಿ ತಾನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ಅದಕ್ಕೆ ಉತ್ತರ ಕೊಡ್ತಾರೆ. ಹೀಗೆ ಭಗವಂತನ ವಿಶ್ವ, ತೈಜಸ, ಪ್ರಾಜ್ಞ ಮೂರು ರೂಪಗಳ ವಿವರಣೆ, ಮೂರು ರೂಪಗಳ ವ್ಯವಸ್ಥೆಯನ್ನು ಅದು ಯಾವ ಜೀವನ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಯಾವ ರೀತಿಯಾಗಿ ಅದು ನಿಯಮನವನ್ನು ಮಾಡ್ತದೆ ಎಂಬುದನ್ನು ಉಪನಿಷತ್ತು ತಿಳಿಸಿಕೊಟ್ಟಿತು. ತದನಂತರದಲ್ಲಿ ಉಪನಿಷತ್ತು ಆ ಭಗವಂತನ ರೂಪವನ್ನು, ಯಾವುದು ಕೊನೆಯ ರೂಪ, ತುರಿಯ ರೂಪವನ್ನು ಹೇಳ್ತದೆ. ಭಗವಂತನ ತುರಿಯ ರೂಪದ ಅದರ ಏನು ಅದು ಏನು ಮಾಡ್ತದೆ, ಅದು ಯಾವ ಜೀವನ ಯಾವ ರೀತಿಯಾಗಿರತಕ್ಕಂತಹ ವ್ಯಾಪಾರವನ್ನು ಅದು ನಿಯಮನೆ ಮಾಡ್ತದೆ ಅಂತ ಕೇಳಿದರೆ ನಾಂತಃಪ್ರಜ್ಞಂ ನ ಬಹಿಃಪ್ರಜ್ಞಂ ನ ಉಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಅಪ್ರಾಜ್ಞಂ ಅದೃಷ್ಟಂ ಅವಹಾರ್ಯಲಕ್ಷಣಂ ಅಚಿಂತ್ಯಂ ಅವ್ಯಪದೇಶಂ ಐಕಾತ್ಮ್ಯಂ ಐಕಾತ್ಮ್ಯ ಅಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಅಂತ ಈ ಭಗವಂತನ ನಾಲ್ಕನೆಯ ರೂಪ, ಅದರ ಸಾಮರ್ಥ್ಯ ಏನು, ಅದು ಯಾವ ರೀತಿಯಾಗಿರತಕ್ಕಂತಹ ಕಾರ್ಯವನ್ನು ಮಾಡ್ತದೆ ಅಂತ ಕೇಳಿದರೆ ಆ ನಾಲ್ಕನೆಯದ್ದಾಗಿರತಕ್ಕಂತಹ ತುರಿಯ ರೂಪ ಏನಿದೆ, ಆ ತುರಿಯ ರೂಪ ಸ್ವಪ್ನಾವಸ್ಥೆಯಲ್ಲಿ ಜೀವನಿಗೆ ಸ್ವಪ್ನ ಪದಾರ್ಥವನ್ನು ತೋರಿಸೋದಿಲ್ಲ, ಬಾಹ್ಯ ಪದಾರ್ಥಗಳನ್ನು ತೋರಿಸೋದಿಲ್ಲ, ಮತ್ತು ಸ್ವಪ್ನ ಬಾಹ್ಯ ಇದ್ಯಾವುದನ್ನು ಕೂಡ ಅದು ತೋರಿಸೋದಿಲ್ಲ ಅಂತಾಯಿತು. ಕಾಲ ಸುಖ ಇದನ್ನಾದರೂ ತೋರಿಸದ ಅಂತ ಕೇಳಿದರೆ ಅದು ಇಲ್ಲ. ಯಾಕೆ?
ಅದಕ್ಕೆ ಅಂತಲೇ ಭಗವಂತನ ತೈಜಸ ರೂಪ ಉಂಟು, ಅದು ರೂಪದಲ್ಲಿ ವ್ಯವಸ್ಥೆ ಆಗಿಬಿಟ್ಟಿದೆ. ಇನ್ನು ಮುಕ್ತರಿಗೆ ಏನು ಮಾಡ್ತದೆ ಅಂತ ಕೇಳಿದರೆ, ಮುಕ್ತರಿಗೆ ಅವರ ಯೋಗ್ಯತಾನುಸಾರವಾಗಿ ಅವರವರ ಸತ್ ಚಿತ್ ಆನಂದ ರೂಪವನ್ನು ಅದು ತೋರಿಸ್ತದೆ ಅಂತ ಹೇಳ್ತಾರೆ. ಆದರೆ ಅಮುಕ್ತರಿಗೆ ಅದು ಮುಕ್ತರಿಗೆ ಮಾತ್ರ. ಯಾಕೆ ಅಂತಂದರೆ ಈ ಮುಕ್ತರಿಗೆ ಭಗವಂತನ ಆ ತುರೀಯ ವ್ಯವಸ್ಥೆಯ ವಿಚಾರಗಳು ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಆ ಭಗವಂತ ತುರೀಯ ನಾಮಕನಾಗಿ ಅದು ಕೊನೆಯ ವ್ಯವಸ್ಥೆ. ಈ ಮುಕ್ತರು ಅದನ್ನು ಕಾಣುವಂತಹದ್ದು. ಅಮುಕ್ತರಿಗೆ ಆ ತುರೀಯ ರೂಪ, ಅದರ ಸ್ವರೂಪ ಏನು, ಅದು ಯಾವ ರೀತಿಯಾಗಿದೆ, ಇದರ ಯಾವುದರ ಚಿಂತನೆಯೂ ಕೂಡ ಗೊತ್ತಾಗುವುದಿಲ್ಲ. ಮುಕ್ತರು ಈ ಭಗವಂತನ ತುರೀಯ ಏನು ರೂಪ ಇದೆ, ಅದು ಕೊನೆಯ ರೂಪ ಏನಿದೆ ಅದನ್ನು ಅವರು ಚೆನ್ನಾಗಿ ನೋಡ್ತಾರೆ. ಅಮುಕ್ತರಿಗಾಗುವಾಗ ಅದರ ಕಿಂಚಿತ್ತೂ ಕೂಡ ಅದರ ಜ್ಞಾನ ಬರುವುದಿಲ್ಲ. ಮತ್ತು ಸಂಸಾರಿಗಳಾಗಾದರೂ ಗೊತ್ತಾಗ್ತದೆ ಅಂತ ಕೇಳಿದರೆ ಇಲ್ಲ, ಅವರಿಗೂ ಕೂಡ ಅದರ ವ್ಯವಸ್ಥೆ ಅದು ಯಾವ ರೀತಿಯಾಗಿರತಕ್ಕಂತಹದ್ದು ಎಂಬುದಾಗಿ ಅವರಿಗೂ ಗೊತ್ತಿಲ್ಲ. ಇನ್ನು ಈ ಜಾಗೃತಾದಿ ಅವಸ್ಥಾ ಪ್ರೇರಕತ್ವ ಇತ್ಯಾದಿಗಳಿಗೆ ಆಯಾಯ ರೂಪಗಳಿದೆ. ಜಾಗೃತಾವಸ್ಥಾ ನಿಯಾಮಕವಾಗಿ ವಿಶ್ವರೂಪ ಇದೆ, ತೈಜಸ ರೂಪ ಇದೆ, ಮತ್ತು ಪ್ರಾಜ್ಞ ರೂಪ ಇದೆ. ಇದು ಒಂದೊಂದು ರೂಪಗಳಿದೆ. ಈ ಒಂದೊಂದು ರೂಪಗಳು ಭಗವಂತನ ಒಂದೊಂದು ರೀತಿಯಾಗಿರತಕ್ಕಂತಹ ಜಾಗೃತ, ಸ್ವಪ್ನ, ಸುಷುಪ್ತಿ ಈ ಎಲ್ಲವನ್ನೂ ಕೂಡ ಅದು ನಿಯಮನೆ ಮಾಡ್ತದೆ. ಆದರೆ ಈ ಭಗವಂತನ ವ್ಯವಸ್ಥೆ ಏನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಪ್ರಪಂಚ ಉಪಶಮಂ, ಇದು ಚತುರ್ಥಂ ಮನ್ಯಂತೆ ಏನುಂಟಲ್ವ ಅದು ಅಚಿಂತ್ಯಂ ಅವ್ಯಪದೇಶ್ಯಂ, ಚಿಂತ್ಯ ಅಲ್ಲ. ಯಾಕೆ? ಅದನ್ನು ಸಾಮಾನ್ಯವಾಗಿರತಕ್ಕಂತಹ ಜನರು ಆ ರೂಪವನ್ನು ಕಾಣಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅಲ್ಲಿ ಉಪನಿಷತ್ತು ಕೊಟ್ಟಿರತಕ್ಕಂತಹ ಭಗವಂತನ ಶಬ್ದ ಏನು ಅಂತ ಕೇಳಿದ್ರೆ ಅಚಿಂತ್ಯಂ ಅವ್ಯಪದೇಶ್ಯಂ. ಅದನ್ನು ಹೇಳಲಿಕ್ಕಾಗ್ತದೆ ಅಂತ ಕೇಳಿದ್ರೆ ವ್ಯಪದೇಶ, ಅದನ್ನು ಶಬ್ದಗಳ ಮೂಲಕವಾಗಿ ಅದನ್ನು ಹೇಳ್ತೇವೆ ಅಂತ ಕೇಳಿದರೆ ಅವ್ಯಪದೇಶ್ಯಂ. ಅಪ್ರತ್ಯಯಸಾರಂ ಪ್ರಪಂಚ ಉಪಶಮಂ, ಅದು ಸರ್ವೋತ್ತಮವಾಗಿರತಕ್ಕಂತಹ ರೂಪ, ಅದು ಗುಣಪೂರ್ಣವಾಗಿರತಕ್ಕಂತಹ ರೂಪ, ಮತ್ತು ಜ್ಞಾನಾನಂದ ರೂಪ. ಅದೇ ರೀತಿಯಾಗಿ ಸರ್ವತ್ರ ವ್ಯಾಪ್ತವಾಗಿರತಕ್ಕಂತಹದ್ದು. ಇನ್ನು ಉತ್ಕೃಷ್ಟ ಆನಂದ, ಯಾವುದು ಜಗತ್ತಿನಲ್ಲಿ ಆನಂದ ಅಂತ ಏನಿದೆ ಆ ಆನಂದದಲ್ಲಿ ಉತ್ಕೃಷ್ಟವಾಗಿರತಕ್ಕಂತಹದ್ದು. ಎಷ್ಟು ಉತ್ಕೃಷ್ಟವಾಗಿರತಕ್ಕಂತಹ ಆನಂದ ಇದೆಯೋ ಅಷ್ಟು ಉತ್ಕೃಷ್ಟವಾಗಿರತಕ್ಕಂತಹ ಆನಂದ ಆ ಆನಂದ ರೂಪಿ. ಮತ್ತು ದುಃಖ ಇಲ್ಲವೇ ಇಲ್ಲ, ದುಃಖ ಲೇಷವೂ ಇಲ್ಲದೆ ಇರತಕ್ಕಂತಹ ಸುಖರೂಪಿಯಾಗಿರತಕ್ಕಂತಹದ್ದು. ಇನ್ನೊಂದು ಏನು ಅಂತ ಕೇಳಿದರೆ ಸ ಆತ್ಮ ಸವಿಜ್ಞೇಯ. ಆ ರೂಪ ಏನಿದೆ ಉಂಟಲ್ವ, ಆ ರೂಪ ಏನಿದೆ ಅದು ಆ ತುರಿಯ ರೂಪ ಏನಿದೆ ಅದನ್ನು ಹೇಳ್ತಾರೆ ನಾನು ನನ್ನದು. ಇದೆರಡೂ ಕೂಡ ನಮ್ಮಲ್ಲಿರತಕ್ಕಂತಹದ್ದು. ನಾನು ಅಂತಲೂ ಇದೆ ಮತ್ತು ನನ್ನದು ಅಂತಲೂ ಇದೆ. ಒಂದು ಅಹಂಕಾರ, ನಾನು ಎಂಬುದಾಗಿ ಅಹಂಕಾರ ರೂಪವಾಗಿ, ಅಂದರೆ ಯಾವ ರೀತಿಯಾಗಿ ಯಾವುದಾದ್ರೂ ಒಂದು ಕಾರ್ಯ ಆಯಿತು ಅಂತ ಅಂದರೆ ಆ ಕಾರ್ಯದ ಹಿಂದೆ ಏನಿದೆ ಅಂತ ಕೇಳಿದರೆ ನಾನು ಅಂತ ಇದೆ. ಇನ್ನೊಂದು ಅದು ಯಾರ್ದು ಅಂತ ಕೇಳಿದರೆ ಅದು ನನ್ನದು, ಅದು ನನ್ನ ಸ್ವಾಧೀನ ಎಂಬಂತಹ ಒಂದು ಅಹಂಕಾರ, ಮಮಕಾರ ಇದೆರಡೂ ಕೂಡ ಉಂಟು. ಅದಕ್ಕೋಸ್ಕರವಾಗಿ ಈ ನಾನು ನನ್ನದು ಅಂತ ಏನು ಭ್ರಾಂತಿ ಇದೆ ಅದು ಎರಡನ್ನೂ ಕೂಡ ದೂರ ಮಾಡ್ತದಂತೆ. ಈ ತುರಿಯ ರೂಪದ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ತುರಿಯ ರೂಪದ ಭಗವಂತನ ಚಿಂತನೆ, ಅವನ ಆ ರೂಪವನ್ನು ಚಿಂತನೆ ಮಾಡಿದ್ದರ ಫಲ ಏನು ಅಂತ ಕೇಳಿದ್ರೆ ಅದು ಈ ಭ್ರಾಂತಿಯನ್ನು
ತೆಗೆಯುತ್ತದೆ, ಭ್ರಾಂತಿಯನ್ನು ಕಳೆದು ನಮ್ಮನ್ನೂ ಕೂಡ ಸುಖದ ಕಡೆಗೆ, ನಮ್ಮಲ್ಲೂ ಕೂಡ ಆ ಸುಖ ಇಲ್ಲವೇ ಇಲ್ಲ, ಕಿಂಚಿತ್ತೂ ನಮ್ಮಲ್ಲಿ ಸುಖ ಇಲ್ಲ, ಆ ಸುಖವನ್ನು ಅದು ಕೊಡತಕ್ಕಂತಹದ್ದು. ಅದಕ್ಕೆ ಬೇಕಾಗಿರತಕ್ಕಂತಹ ಬ್ರಹ್ಮಾಂಡ ಪುರಾಣದ ಮಾತನ್ನು ಬೇಕಾದಷ್ಟು ಹೇಳ್ತಾರೆ. ಆ ಭಗವಂತನ ವಿಷ್ಣು ತುರಿಯ ರೂಪೇಣ ಅಂತ ಹೇಳಿಕೊಂಡು ಅವನು ಎಲ್ಲಿಂದ ಮಧ್ಯಭಾಗದಿಂದ 12 ಅಂಗುಲಗಳಷ್ಟು ಮೇಲೆ ತಾನಿದ್ದಾನೆ ಅಂತ ಹೇಳ್ತಾರೆ. ಇದು ಯಾರಿಗೆ ಕಾಣಿಸುವಂತಹದ್ದು ಅಂತ ಕೇಳಿದರೆ ಇದು ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂತಹ ಜೀವನ್ಮುಕ್ತರಿಗೆ, ಇನ್ನು ಒಳ್ಳೆಯ ಮುಕ್ತರಿಗೆ, ಅವರಿಗೆ ಮಾತ್ರ ಈ ತುರಿಯ ರೂಪದ ಜ್ಞಾನ. ಹೊರತು ಇನ್ಯಾರಿಗೂ ಕೂಡ ಈ ತುರಿಯ ರೂಪದ ಜ್ಞಾನ, ತುರಿಯ ರೂಪದ ಭಗವಂತನ ಅದರ ಸಾಮರ್ಥ್ಯವಾಗಲಿ, ಅದರ ರೂಪದ ಚಿತ್ರಣವಾಗಲಿ ಉಳಿದವರಿಗೆ ಯಾರಿಗೂ ಇಲ್ಲ. ಭಗವಂತ ಆ ತುರಿಯ ರೂಪದಿಂದಾಗಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಮುಕ್ತಸ್ಯ ಸರ್ವವ್ಯಾಪಾರ ಹೇತುರೇವ ತುರೀಯಕಃ. ಈ ತುರಿಯ ರೂಪ ಏನು ಮಾಡ್ತದೆ ಅಂತ ಕೇಳಿದ್ರೆ, ಮುಕ್ತಸ್ಯ ಸರ್ವವ್ಯಾಪಾರ ಹೇತು, ಮುಕ್ತರ ಎಲ್ಲ ವ್ಯಾಪಾರವನ್ನು, ಸರ್ವ ವ್ಯಾಪಾರ, ಮುಕ್ತರು ಮಾಡತಕ್ಕಂತಹ ಅವರ ಕ್ರಿಯೆಗಳಾಗಲಿ ಅಥವಾ ಅವರಲ್ಲಿ ಆಗತಕ್ಕಂತಹ ಏನೆಲ್ಲ ವ್ಯಾಪಾರಗಳಿದೆ ಅದೆಲ್ಲವನ್ನೂ ಕೂಡ ಮಾಡುವಂತಹದ್ದು ಈ ತುರಿಯ ರೂಪ ಅಂತ ಹೇಳ್ತಾರೆ. ತುರಿಯ ರೂಪತ್ವೇನ ಹಾಗೆ ತದೇವ ಅಸ್ಯ ಸ್ವರೂಪಂ ಐಕಾತ್ಮ್ಯಂ ತೇನ ಕೀರ್ತಿತಃ ಜ್ಞಾನರೂಪತ್ವಾತ್, ಅದು ಜ್ಞಾನರೂಪ. ಅದೇ ರೀತಿಯಾಗಿ ಸಾರ ಆನಂದ ರೂಪತಃ ಆನಂದ ಸ್ವರೂಪ, ಅನ್ನು ಉತ್ಕೃಷ್ಟ ಆನಂದ ರೂಪತ್ವಾತ್, ಸಾಮಾನ್ಯವಾಗಿರತಕ್ಕಂತಹ ರೂಪ ಅಲ್ಲ, ಉತ್ಕೃಷ್ಟವಾಗಿರತಕ್ಕಂತಹ ಆನಂದ ರೂಪ. ಸಾಮಾನ್ಯ ಆನಂದ ರೂಪ ಅಲ್ಲ, ಈ ಭಗವಂತನ ಈ ತುರಿಯ ರೂಪ ಏನಿದೆ ಆ ತುರಿಯ ರೂಪ ಅದು ಅಷ್ಟು ಭಗವಂತನ ಸಾರ ಪೂರ್ತಿಯಾಗಿರತಕ್ಕಂತಹ ಅನುಗ್ರಹವನ್ನು ಅದು ಮಾಡ್ತದೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ವಿಶ್ವರೂಪ, ತೈಜಸರೂಪ, ಪ್ರಾಜ್ಞರೂಪ, ತುರಿಯ ರೂಪ, ಈ 4 ರೂಪಗಳನ್ನು ಚಿಂತನೆ ಮಾಡಿದ್ರಿಂದಾಗಿ ಭಗವಂತನನ್ನು ಯಾವ ಕಾಲಕ್ಕೂ ಕೂಡ ನಾವು ದೇವರನ್ನು ಯಾಕೋಸ್ಕರವಾಗಿ ನಾವು ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಭಗವಂತ ನನ್ನಲ್ಲಿದ್ದುಕೊಂಡು ಎಲ್ಲ ಜೀವರಾಶಿಗಳಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ, ಜಾಗೃತ ಅವಸ್ಥೆ, ಮತ್ತು ಜಾಗೃತ, ಸ್ವಪ್ನ, ಸುಷುಪ್ತಿ ಇದೆಲ್ಲ ಅವಸ್ಥೆಗಳನ್ನು ನಿಯಮನ ಮಾಡುವಂತಹದ್ದು. ಇದು ಯಾರ ಅಧೀನವಾಗಿ ಉಂಟು ಅಂತ ಕೇಳಿದರೆ ಬೇರೆ ಯಾರ ಅಧೀನವಾಗಿಯೂ ಇಲ್ಲ. ಎಲ್ಲ ರೂಪಗಳು ಕೂಡ ಜೀವನು ಎಲ್ಲರ ಯಾರ ಅಧೀನವಾಗಿದ್ದಾನೆ ಅಂತ ಕೇಳಿದರೆ ಈ ವಿಶ್ವ ಅಧಿರೂಪಗಳು, ವಿಶ್ವರೂಪವನ್ನು, ತೈಜಸ್ವರೂಪವನ್ನು, ಪ್ರಾಜ್ಞರೂಪವನ್ನು, ತುರಿಯ ರೂಪವನ್ನು, ಇದು ನಿತ್ಯದಲ್ಲೂ ಕೂಡ ನಾವು ಇದನ್ನು ಚಿಂತನೆ ಮಾಡಲೇಬೇಕಾಗಿರತಕ್ಕಂತಹದ್ದು. ಇಲ್ಲದಿದ್ದರೆ ಈ ಚಿಂತನೆಗಳು ನಮಗೆ ಈ ರೂಪಗಳ ವ್ಯವಸ್ಥೆಯನ್ನು ಅಥವಾ ಈ ದೇಹದಲ್ಲಿರತಕ್ಕಂತಹ ಸಾಮರ್ಥ್ಯ, ಅವನ ವ್ಯಾಪಾರವನ್ನು ನಾವು ಕಿಂಚಿತ್ತಾದರೂ ಕೂಡ ಇದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳಬೇಕು ಎಂಬುದಾಗಿ ಉಪನಿಷತ್ತು ನಮಗೆ ಹೇಳ್ತದೆ. ಹೀಗೆ ಆ ಅಪೇಕ್ಷ ವಸ್ತುಯಾಥಾರ್ಥ್ಯಂ ವಿತ್ವಮನ್ಯಂ ಸ್ವರೂಪತ, ಅದು ಇನ್ಗತಾ ವಿಧಿ ಧಾತುವಷ್ಟು ಅಜ್ಞಾನಂ ದ್ವೈತಮುಚ್ಯತೆ ಅಂತ. ಇಲ್ಲಿ ಏನು ಇದು ದ್ವೈತ ಅಂತ ಇಲ್ಲಿ ಶಬ್ದವನ್ನು ಹೇಳ್ತಾರೆ. ಅವನನ್ನೇ ನಾವು ತಿಳ್ಕೊಳ್ಳಬೇಕು ಅಂತ ಹೇಳಿಕೊಂಡು, ಯಾಕೆ ಇಲ್ಲಿ ಸ ಆತ್ಮ ವಿಜ್ಞೇಯ ಅಂತ ಒಂದು ರೂಪ, ಸ ಆತ್ಮ ಸ ವಿಜ್ಞೇಯ, ಅದು ಆತ್ಮ, ಅದನ್ನು ವಿಜ್ಞೇಯ, ಅದು ಜ್ಞೇಯ, ಅದು ಜ್ಞೇಯ ಅಲ್ಲ, ಅದು ವಿಜ್ಞೇಯ, ವಿಶೇಷವಾಗಿ ಜ್ಞೇಯ. ಏನು ಕೇವಲ ಜ್ಞೇಯ ಅಂತ ಹೇಳಲಿಲ್ಲ, ಯಾವುದು ಈ ರೂಪಗಳನ್ನು ಜ್ಞೇಯ ಅಂತ ಕೊಡ್ಬೋದಿತ್ತು. ಸ ಆತ್ಮ ಸ ವಿಜ್ಞೇಯ, ವಿಶೇಷವಾಗಿ ಅದನ್ನು ತಿಳ್ಕೊಳ್ಬೇಕು.
ಅದನ್ನು ತಿಳ್ಕೊಳ್ಳಿಲ್ಲ ಅಂತಾದರೆ ಬೇರೆ ನಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಉಪಾಯಗಳಿಲ್ಲ. ಅದಕ್ಕೋಸ್ಕರವಾಗಿ ಈ ಭಗವಂತನ ರೂಪವನ್ನು ತಿಳ್ಕೊಳ್ಳೇಬೇಕು ಎಂಬುದಾಗಿ ನಮಗೆ ಉಪನಿಷತ್ಕಾರರು ಅದನ್ನು ಹೇಳ್ತಾರೆ. ಸ ಆತ್ಮ ಸ ವಿಜ್ಞೇಯ ಸ ಅಯಮಾತ್ಮ ಚತುಷ್ಪಾತ್ ಅಂತ. ಅವನು ಚತುಷ್ಪಾತ್. ಏನು ಚತುಷ್ಪಾತ್? 4 ರೂಪಗಳುಳ್ಳವನು. ವಿಶ್ವ, ತೇಜಸ, ಪ್ರಾಜ್ಞಾ, ತುರೀಯ ಅಂತ ಹೇಳಿಕೊಂಡಿರತಕ್ಕಂತಹ 4 ರೂಪಗಳುಳ್ಳವನು. ಅದೇ ರೀತಿಯಾಗಿ ವಿಶ್ವಾದಿರೂಪೋ ಯಸ್ವಾತ್ಮ ಸ ವಿಜ್ಞೇಯ. ಯಾರಿಂದ ವಿಜ್ಞೇಯ? ಮುಮುಕ್ಷುಭಿಃ ವಿಜ್ಞೇಯ. ಭಗವಂತನನ್ನು ತಿಳ್ಕೊಳ್ಬೇಕು. ಯಾರು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಎಲ್ಲರಿಗೂ ಕೂಡ ತಿಳ್ಕೊಳ್ಬೇಕು ಅಂತಿಲ್ಲ. ಯಾರಿಗೆ ಮುಮುಕ್ಷುಗಳು ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಮೋಕ್ಷಂ ಯೇ ಇಚ್ಛಂತಿ. ಮೋಕ್ಷ ಅಂದರೆ ಯಾರಿಗೆ ಭಗವಂತನನ್ನು ಹೊಂದಬೇಕು ಅಂತ ಇದೆ, ಭಗವಂತನ ಪ್ರಾಪ್ತಿ, ಭಗವಂತನನ್ನು ಹೊಂದಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಭಗವಂತನನ್ನು ಬಿಟ್ಟು ಇನ್ನಿತರವಾಗಿರ್ತಕ್ಕಂತಹದ್ದನ್ನು ಯಾರೂ ಕೂಡ ಹೊಂದಬೇಕು ಅಂತ ಯಾರೂ ಬಯಸುವುದಿಲ್ಲ. ಮತ್ತು ನಮ್ಮ ಕೊನೆಯ ನಾವು ಹೊಂದಲೇಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ನಮ್ಮ ಪ್ರಸಿದ್ಧವಾಗಿರತಕ್ಕಂತಹ ಪುರುಷಾರ್ಥ ಚತುಷ್ಟಯಗಳು ಯಾವುದು? ಚತುಷ್ಟಯ ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಕಾಮ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ರಲ್ಲಿ ಕೊನೆಯದ್ದನ್ನು ಯಾವುದು? ಎಲ್ಲರೂ ಕೂಡ ಬಯಸುವಂತಹದ್ದು ಯಾವುದನ್ನು ಅಂತ ಕೇಳಿದ್ರೆ ಮೋಕ್ಷವನ್ನು. ಎಲ್ಲರೂ ಕೂಡ ತಮ್ಮ ಪ್ರಯತ್ನವನ್ನು ಪಡುವುದು ಎಲ್ಲಿ ಅಂತ ಕೇಳಿದರೆ ನಾನು ನನ್ನ ಪ್ರಯತ್ನ ಯಾವುದಕ್ಕಿರಬೇಕು ಅಂತ ಕೇಳಿದರೆ ನಾನು ಭಗವಂತನನ್ನು ಹೊಂದಬೇಕು. ಮತ್ತು ನಾನು ಇನ್ಯಾವುದೋ ಈ ಜಗತ್ತಿನಲ್ಲಿ ಮತ್ತೆ ಮತ್ತೆ ಪುನಃ ಹುಟ್ಟಬೇಕು, ಮತ್ತೆ ಮತ್ತೆ ಪುನಃ ಇದೇ ಸಂಸಾರದಲ್ಲಿ ಇದೇ ವ್ಯವಸ್ಥೆಯಲ್ಲಿ ಭೂಮಿಗೆ ಬಂದದ್ರಿಂದಾಗಿ ಏನಾಯಿತು? ಬೆಳೆದ, ಹುಟ್ಟಿದ, ಮತ್ತೆ ಯಥಾಸ್ಥಿತಿಯಾಗಿ ಇದೇ ರೀತಿಯಾಗಿ ಹುಟ್ಟುವಿಕೆ, ಇದೇ ಸಂಸಾರದ ಬಂಧ ಅಂತ ಆಗಿಬಿಟ್ರೆ, ಇದೇ ಚಕ್ರ ಅಂತ ಆಗಿಬಿಟ್ರೆ ಹುಟ್ಟುವಿಕೆ, ಬಾಲ್ಯ, ಕೌಮಾರ, ಯೌವನ ಮತ್ತು ಇದೇ ನಮ್ಮ ಚಕ್ರ ಅಂತ ಆಗಿಬಿಟ್ರೆ ಏನಿದೆ? ಪುರುಷಾರ್ಥಗಳಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಸಾಧನೆ ಯಾವುದು? ನಮಗೆ ನಮ್ಮ ಮುಖ್ಯವಾಗಿರತಕ್ಕಂತಹ ಒಂದು ಗಮ್ಯ ಸ್ಥಾನ ಯಾವುದು? ನಮಗೆ ಗಮ್ಯ ಸ್ಥಾನವೇ ಗೊತ್ತಿಲ್ಲ. ನಮ್ಮ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದರೆ ನಾವು ಈ ಜಗತ್ತಿನಲ್ಲಿ ಯಾಕೆ ತಿರುಗ್ತಾ ಇದ್ದೇವೆ ಅಂತ ಕೇಳಿದರೆ ನಮ್ಮ ಈ ತಿರುಗುವಿಕೆಗೆ ಕಾರಣ ಏನು? ನಾವು ಯಾರನ್ನು ಹೊಂದಬೇಕು ಅಂತ ನಮಗೆ ಗೊತ್ತಿಲ್ಲ. ಹೊಂದಬೇಕಾದಂತಹ ವ್ಯವಸ್ಥೆಗಳು ಉಂಟು, ಸರಿ. ನಮಗೆ ಪುರಾಣಗಳಿದೆ, ವೇದಗಳಿದೆ, ಎಲ್ಲ ಇದೆ. ಇದು ಯಾರಿಗೆ ಅಂತ ಕೇಳಿದರೆ ಇದು ಮುದುಕರಿಗೆ ಅಂತ ಆಗಿಬಿಟ್ಟಿದೆ. ಇದು ಪುರಾಣಗಳಾಗಲಿ ಅಥವಾ ಇತ್ಯಾದಿಗಳು ಇದು ನಮಗಿರ್ತಕ್ಕಂತಹದ್ದಲ್ಲ ಅಂತ ಆಗಿಬಿಟ್ಟಿದೆ. ಈ ವ್ಯವಸ್ಥೆಯನ್ನು ಏನು ಮಾಡಬೇಕು? ಈ ಜ್ಞಾನದ ವ್ಯವಸ್ಥೆ ಯಾರಿಗೋಸ್ಕರವಾಗಿ ಅಂತ ಕೇಳಿದರೆ ಅದು ಮುಮುಕ್ಷುಗಳಿಗೆ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಕೊಟ್ಟಿರತಕ್ಕಂತಹ ಶಬ್ದ ಯಾವುದು ಅಂತ ಕೇಳಿದರೆ ಮುಮುಕ್ಷು. ಯಾರು ಮೋಕ್ಷವನ್ನು ಬಯಸಬೇಕು ಅಂತ ಯಾರಿದ್ದಾನೋ ಅವನಿಗೆ ಹೇಳಿರ್ತಕ್ಕಂತಹದ್ದು. ನಾನು ಪಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಯಾರಿದನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯ? ಯಾರು ಇದಕ್ಕೆ ಯೋಗ್ಯ ಅಂತ ಕೇಳಿದರೆ ಯಾರು ಮೋಕ್ಷವನ್ನು ಬಯಸ್ತಾನೆ ಅವನಿಗೆ ಇದು ಯಾವುದು? ಈ ಪುರಾಣಗಳಾಗಲಿ ಅಥವಾ ಇದೆಲ್ಲವೂ ಕೂಡ. ಹಾಗೆ ಈ ವಿಶ್ವಾದಿರೂಪ ಯಸ್ತು ಆತ್ಮ ಸ ವಿಜ್ಞೇಯ. ಅವನು ಜ್ಞೇಯ, ವಿಶೇಷವಾಗಿ ಜ್ಞೇಯ. ಯಾರಿಂದ? ಮುಮುಕ್ಷುಭಿಃ ಜ್ಞೇಯ. ಯಾರು ಮೋಕ್ಷವನ್ನು ಬಯಸ್ತಾರೋ ಅವರಿಗೆ ಜ್ಞೇಯ. ನಿರ್ವಿಶೇಷೋಪಿ ಭಗವಾನ್ ಚತುರ್ಥ ಸಮುದೀರಿತಃ. ಅವನು ನಿರ್ವಿಶೇಷ ಅಂತ. ಸ ಆತ್ಮ ವಿಜ್ಞೇಯ ಅಂತ ಹೇಳಿದರೆ ಯಾವುದೋ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ರೂಪವನ್ನು ಹೇಳಿದಲ್ವಾ? ಯಾವುದೋ ಒಂದು ರೂಪ ಅಂತ ಆದರೆ ಹೇಳ್ಬೋದು. ಅಂದರೆ ಈಗ ಹೇಗೆ ಅಂತ ಕೇಳಿದರೆ
ಗೀತೆ ಅಂತ ಹೇಳಿದಾಗ ಅದರಲ್ಲಿ ಭಗವದ್ಗೀತೆ ಅಂತ ಪ್ರಸಿದ್ಧ, ಅಥವಾ ಸೂತ್ರಗಳು ಅಂತ ಹೇಳಿದರೆ ಅದು ಪ್ರಸಿದ್ಧವಾಗಿರತಕ್ಕಂತಹ ವ್ಯಾಸರು ಮಾಡಿರತಕ್ಕಂತಹ ಸೂತ್ರಗಳೇ ಸೂತ್ರಗಳು. ಪಾಣಿನಿ ಸೂತ್ರ ಮಾಡಿದ್ದಾನೆ. ಅದೇ ರೀತಿಯಾಗಿ ಇನ್ನಿತರವಾಗಿರತಕ್ಕಂತಹ ಸೂತ್ರಕಾರರು ಇದ್ದಾರೆ. ಆದರೆ ಸೂತ್ರಕಾರರು ಅಂತ ಹೇಳಿದರೆ ನಿರ್ವಿಶೇಷವಾಗಿ ಸೂತ್ರ ಅಂತ ಹೇಳಿದ್ರೆ ಅದು ವ್ಯಾಸರು ಮಾಡಿರ್ತಕ್ಕಂತಹ ಸೂತ್ರವನ್ನೇ ನಿರ್ವಿಶೇಷವಾಗಿ ಸೂತ್ರ ಅಂತ ಕರೆಯುವಂತಹದ್ದು. ಗೀತೆ ಅಂತ ಹೇಳಿದರೆ ಅಲ್ಲಿ ವಿಶೇಷಣವನ್ನು ಹೇಳಬೇಕು ಅಂತಿಲ್ಲ. ಯಾವುದನ್ನ ಗೀತೆ ಅಂತ ಹೇಳಿದರೆ ಪುನಃ ಭಗವದ್ಗೀತೆ ಅಂತ ಹೇಳಬೇಕು ಅಂತಿಲ್ಲ. ವಿಶೇಷಣ ಇಲ್ಲದೇನೆ ಹೇಳಿದ್ರಿಂದಾಗಿ ಅಲ್ಲಿ ಗೀತೆ ಅಂತ ಹೇಳಿದ್ರಿಂದಾಗಿ ಭಗವದ್ಗೀತೆಯನ್ನೇ ನಾವು ಅರ್ಥವನ್ನು ಮಾಡಿಕೊಳ್ತೇವೆ ಹೊರತು ಉದ್ಧವ ಗೀತೆ, ಭ್ರಮರ ಗೀತೆ, ವೇಣುಗೀತೆ, ಗೋಪಿಗೀತೆ ಯಾವ ಗೀತೆಗಳನ್ನು ಕೂಡ ಗೀತಾ ಅಂತ ಹೇಳಬೇಕು ಅಂತಿಲ್ಲ. ಉಳಿದದ್ದಕ್ಕೆ ಎಲ್ಲದಕ್ಕೂ ಕೂಡ ವಿಶೇಷಣವನ್ನು ಕೊಡಬೇಕು. ಆದರೆ ಗೀತಾ ಅಂತ ಹೇಳಿದ್ರಿಂದಾಗಿ ಅದು ಭಗವಂತ ಯಾವುದು ಈ ಭಗವಂತ ಅರ್ಜುನನ ನಿಮಿತ್ತವನ್ನಾಗಿಟ್ಟುಕೊಂಡು ಕುರುಕ್ಷೇತ್ರದಲ್ಲಿ ಯಾವುದನ್ನು ಉಪದೇಶ ಮಾಡಿದ್ದಾನೆ ಅದನ್ನೇ ನಾವು ಭಗವದ್ಗೀತೆ, ಅದನ್ನೇ ನಾವು ಗೀತಾ ಶಬ್ದ ಎಂದು ಹೇಳುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಭಗವಂತನನ್ನ ಯಾಕೆ ನಾವು ಜ್ಞೇಯ, ಯಾಕೆ ನಾನು ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಕೇಳಿದರೆ ನನ್ನದ್ದಾಗಿರತಕ್ಕಂತಹ ಏನು ಈ ಬಂಧನಗಳು ಏನಿದೆ, ನನ್ನದಾಗಿರತಕ್ಕಂತಹ ಮೊದಲಿಗೆ ಇಲ್ಲಿ ಬಂತು ಯಾವುದು, ನಾನು ನನ್ನದು, ನಾನು ನನ್ನ ಮನೆ, ನನ್ನದಾಗಿರತಕ್ಕಂತಹ ಪರಿವಾರ, ನನ್ನದಾಗಿರತಕ್ಕಂಥ ಸಂಸಾರ ಅಂತ ಏನು ನಮ್ಮ ಒಂದು ಚೌಕಟ್ಟಿತ್ತು, ನನ್ನ ವ್ಯಾಪ್ತಿ ಇತ್ತು, ಇದನ್ನು ಮೊದಲಿಗೆ ನಾವು ನಮ್ಮನ್ನು ದೂರ ಮಾಡಿಕೊಳ್ಬೇಕು. ಇದನ್ನು ದೂರ ಮಾಡಿಕೊಳ್ಳಲಿಕ್ಕೆ ಸುಲಭನ ಅಂತ ಕೇಳಿದರೆ ಅದು ಅಷ್ಟು ಸುಲಭದಿಂದ ಆಗುವಂತಹದ್ದಲ್ಲ. ಯಾಕೆ ಅಂತ ಕೇಳಿದರೆ ಭಗವಂತ ನಮ್ಮನ್ನು ಈ ಪ್ರಕೃತಿಯ ಬಂಧನಕ್ಕೆ ತುಂಬ ಗಂಟು ಹಾಕಿಬಿಟ್ಟಿದ್ದಾನೆ. ಯಾಕೆ ನಾವು ಇದರಲ್ಲಿ ಒದ್ದಾಡ್ತಾ ಇದ್ದೇವೆ, ಯಾಕೆ ನಾವು ಈ ಸಂಸಾರ ಅಂತ ತಿರುಗಾಡ್ತಾ ಇದ್ದೇವೆ ಅಂತ ಕೇಳಿದರೆ ನಮಗೆ ಈ ಭಗವಂತ ನಮ್ಮನ್ನು ಒಂದು ರೀತಿಯಾಗಿ ಗಂಟು ಕಟ್ಟಿ ನಮ್ಮನ್ನು ಇಲ್ಲಿ ಬಿಟ್ಟಿದ್ದಾನೆ. ಇಲ್ಲಿ ಬಿಟ್ಟದ್ರಿಂದಾಗಿ ನಮಗೆ ಗಮ್ಯವಾಗಿರ್ತಕ್ಕಂತಹ ಸ್ಥಾನ ನಮಗೆ ಗೊತ್ತಿಲ್ಲ. ನಾವು ಯಾರನ್ನ ಹೊಂದಬೇಕು, ಯಾರ ಮೂಲಕವಾಗಿ ಹೋಗಬೇಕು, ಎಲ್ಲಿ ಹೋಗಬೇಕು, ಇದು ಮೂರೂ ಕೂಡ ನಮಗೆ ಗೊತ್ತಿಲ್ಲ. ನಮ್ಮ ಡೆಸ್ಟಿನೇಷನ್ ಗೊತ್ತಿಲ್ಲ, ನಮಗೆ ಯಾರ ಮೂಲಕ ಹೋಗಬೇಕು ಗೊತ್ತಿಲ್ಲ, ದಾರಿಗಳು ಗೊತ್ತಿಲ್ಲ. ಈ ದಾರಿಗಳು ಇಲ್ಲವಾ ಅಂತ ಕೇಳಿದರೆ ಬೇಕಾದಷ್ಟು ದಾರಿಗಳಿದೆ. ಭಗವಂತ ವೇದಗಳನ್ನು ಕೊಟ್ಟಿದ್ದಾನೆ, ಪುರಾಣವನ್ನು ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾಗಿರತಕ್ಕಂತಹ ಬೇಕಾದಷ್ಟು ವ್ಯವಸ್ಥೆಗಳನ್ನು ಕೊಟ್ಟಿದ್ದಾನೆ. ಈ ಮಾರ್ಗದ ಈ ಉಪಾಯಗಳನ್ನು ಯಾರು ಉಪಯೋಗಿಸಿಕೊಂಡು ಆ ಭಗವಂತನನ್ನು ಸೇರ್ತಾರೆ ಅವನಿಗೆ ಇದು ಜ್ಞೇಯ. ಅದರಿಂದ ಏನಾಯಿತು, ಭಗವಂತನನ್ನು ಸದಾಕಾಲದಲ್ಲೂ ಕೂಡ ಈ ರೂಪಗಳು ನನ್ನಲ್ಲಿದ್ದಾನೆ, ಎಲ್ಲ ರೀತಿಯಾಗಿರ್ತಕ್ಕಂತಹ ಶರೀರದಲ್ಲಿದ್ದುಕೊಂಡು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಲ್ಲ, ಎಲ್ಲ ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಇದ್ದುಕೊಂಡು ಭಗವಂತ ಏನು ಮಾಡ್ತಾ ಇದ್ದಾನೆ, ಭಗವಂತ ನಿಯಮನ ಮಾಡ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ನಿವೃತ್ತೇ ಸರ್ವ ದುಃಖಾನ ಈಶಾನ ಪ್ರಬಲವ್ಯಯ ಅದ್ವೈತ ಸರ್ವಭಾವಾನ ದೇವ ತುರ್ಯೋ ವಿಭುಸ್ಮೃತಃ. ಭಗವಂತ ಇದು ಬ್ರಹ್ಮದೇವರು ಕಂಡಿರತಕ್ಕಂತಹ ಮಾತುಗಳು. ಬ್ರಹ್ಮದೇವರು ಸಾಮಾನ್ಯರಲ್ಲ, ಬ್ರಹ್ಮದೇವರು ಜೀವನಲ್ಲಿ ಉತ್ತಮ. ಹರಿ ಭಗವಂತ, ಭಗವಂತನ ನಂತರ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ನಂತರ ಇರತಕ್ಕಂತಹ ಒಬ್ಬ ಜೀವೋತ್ತಮನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದರೆ ಪ್ರಾಣ ಮತ್ತು ಬ್ರಹ್ಮಾದಿಗಳು. ಈ ಬ್ರಹ್ಮ ವಾಯುಗಳು ಇವರಿಬ್ಬರೂ ಕೂಡ ಸಮಾನ ಕಕ್ಷೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಯಾಕೆ ಅಂತ ಕೇಳಿದರೆ ಅದು ಭಗವಂತನ ವ್ಯವಸ್ಥೆಯಿಂದಾಗಿ ಅವರಿಗೆ ಅವತಾರ ಇಲ್ಲ. ಆದರೆ ಬ್ರಹ್ಮದೇವರ ಕಕ್ಷೆ ದೊಡ್ಡದು. ಬ್ರಹ್ಮದೇವರು ಭಗವಂತನಿಂದಾಗಿ ಹುಟ್ಟಿದವರು. ಮೊದಲಿಗೆ ಭಗವಂತ ವೇದಗಳನ್ನು ಉಪದೇಶ ಮಾಡಿದ್ದು ಯಾರಿಗೆ ಅಂತ ಕೇಳಿದರೆ ತನ್ನ ಮಗನಾಗಿರ್ತಕ್ಕಂತಹ ಬ್ರಹ್ಮದೇವರಿಗೆ. ಬ್ರಹ್ಮದೇವರ ಮೂಲಕವಾಗಿ ಜಗತ್ತಿಗೆ ಬಂದಿರತಕ್ಕಂತಹ ಋಷಿಮುನಿಯಾದಿಗಳ ವ್ಯವಸ್ಥೆಯಿಂದಾಗಿ ನಮಗೆ ವೇದಗಳು ಸಿಕ್ಕಿರತಕ್ಕಂಥದ್ದು. ಆದ್ದರಿಂದಾಗಿ ಬ್ರಹ್ಮದೇವರನ್ನು ಸಾಮಾನ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಬ್ರಹ್ಮದೇವರು ಹೇಳಿರತಕ್ಕಂತಹ ಮಾತು ಏನು ಅಂತ ಕೇಳಿದ್ರೆ, ನಿವೃತ್ತೇ ಸರ್ವ ದುಃಖಾನ, ಈ ತುರಿಯ ರೂಪ ಏನಿದೆ, ನಾನು ವಿಶ್ವ, ತೈಯಸ, ಪ್ರಾಜ್ಞ, ತುರಿಯ ಅಂತ ಏನು ನಾವು ರೂಪಗಳನ್ನು ಹೇಳ್ತೇವೆ, ವಿಶ್ವರೂಪ ಎಲ್ಲಿದೆ ಅಂತ ಕೇಳಿದರೆ
ಜೀವನ ಬಲಕಣ್ಣಿನಲ್ಲಿ ಉಂಟು. ಯಾಕೆ ನಾವು ನೋಡಿದ್ವಿ, ನಮಗೆ ಹೊರಗಿನ ಪ್ರಾಪಂಚಿಕವಾಗಿರತಕ್ಕಂತಹ ಜಗತ್ತಿನ ಜ್ಞಾನ ಬರಬೇಕು ಅಂತಾದರೆ ವಿಶ್ವನರು ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ವಿಶ್ವನಾಮಕನನ್ನು ಎಲ್ಲಿ ನಾವು ಯೋಚನೆ ಮಾಡ್ತೇವೆ? ಆಕಾಶ ತತ್ವದ ಅಭಿಮಾನಿಯಾಗಿರತಕ್ಕಂತಹ ಗಣಪತಿ. ಆ ಗಣಪತಿ ಅವನನ್ನು ನಾವು ನೋಡಿದಾಗ, ಅಥವಾ ಗಣಪತಿಯ ವಿಗ್ರಹವನ್ನು, ಗಣಪತಿಯ ದೇವಸ್ಥಾನವನ್ನು ನೋಡಿದಾಗ, ಗಣಪತಿ ಯಾವ ಕಾರಣಕ್ಕೋಸ್ಕರವಾಗಿ ಅವನಿಗೆ ಗಜಮುಖತ್ವ ಅಂತ ಕೇಳಿದ್ರೆ, ಉಪನಿಷತ್ತು ಕೊಟ್ಟ ಚಿಂತನೆ ಏನು? ಭಗವಂತನ ಆ 19 ಮುಖಗಳಲ್ಲಿ ಒಂದಾಗಿರತಕ್ಕಂತಹ ಗಜಮುಖ, ಮಧ್ಯದ ಮುಖವನ್ನು ವಿಶ್ವ ಯಾರು? ಆ ಗಣಪತಿ ಉಪಾಸನೆ ಮಾಡಿದ. ಯದ್ಭಾವಂ ತದ್ಭವತಿ, ಅದನ್ನು ಉಪಾಸನೆ ಮಾಡಿದಲ್ವ ಗಣಪತಿ, ಅವನಿಗೆ ಅದೇ ರೂಪ ಆಯಿತು. ಏನಾಯಿತು? ಗಜಮುಖತ್ವ ಬಂದದ್ದು ಹೇಗೆ ಅಂತ ಕೇಳಿದರೆ, ವಿನಾಯಕ ಯಾವುದು? ವಿಶ್ವಾದಿ ರೂಪಗಳನ್ನು ಭಗವಂತನ ಈ ಮಧ್ಯದ ಗಜಮುಖವನ್ನು ಉಪಾಸನೆ ಮಾಡಿದಲ್ವ, ಮಧ್ಯದ ಗಜಮುಖವನ್ನು ಉಪಾಸನೆ ಮಾಡಿದ್ರಿಂದಾಗಿ ಅದು ಇವನಲ್ಲಿ ರಿಫ್ಲೆಕ್ಷನ್ ಆಯಿತು. ರಿಫ್ಲೆಕ್ಟ್ ಆದ್ರಿಂದಾಗಿ ಇವನಿಗೆ ಗಜಮುಖತ್ವ ಬಂದದ್ದು. ಹೀಗೆ ನಮಗೆ ಉಪನಿಷತ್ತು ಕೊಟ್ಟಿರತಕ್ಕಂತಹದ್ದು. ಅದರಿಂದ ವಿಶ್ವ ನಮಗೆ ಹೊರಗಿನ ಬಾಹ್ಯ ಪ್ರಜ್ಞಾ ಅಂತ ಹೇಳ್ತಾರೆ. ಬಾಹ್ಯ ಪ್ರಜ್ಞಾ ಜಗತ್ತಿನ ಜ್ಞಾನ ಬರಬೇಕು ಅಂತಾದರೆ ಜಗತ್ತಿನಲ್ಲಿ ಹೇಗೆ ಜ್ಞಾನ ಬರ್ತದೆ ಅಂತ ಕೇಳಿದರೆ, ಭಗವಂತ ಈ ಜಗತ್ತಿನಲ್ಲಿ ಈ ಕಣ್ಣಿನಲ್ಲಿದ್ದಾನೆ. ಕಣ್ಣಿನಲ್ಲಿದ್ದುಕೊಂಡು ಜಗತ್ತಿನ ಜ್ಞಾನವನ್ನು ನಮಗೆ ಬರುವಂತೆ ಮಾಡ್ತಾನೆ. ತೇಜಸ್ವರೂಪ ಎಲ್ಲಿಂದ ಬರ್ತದೆ? ಕಂಠದೇಶದಲ್ಲಿರ್ತದೆ. ನಮಗೆ ಸ್ವಪ್ನ ಬೀಳ್ತದೆ. ಸ್ವಪ್ನ ಎಲ್ಲರಿಗೂ ಬರ್ತದೆ. ಸ್ವಪ್ನ ಹೇಗೆ ಬಂತು? ಏನು ಇದ್ದಕ್ಕಿದ್ದಾಗೆ ಅದನ್ನು ಭಗವಂತ ಅಥವಾ ನಮಗೆ ಸ್ವಪ್ನಗಳು ನಾವೇ ಏನಾದರೂ ಕಾಣುವಂತಹದ್ದ ಅಲ್ಲ. ಸ್ವಪ್ನ ಹೇಗೆ ಅಂತ ಕೇಳಿದರೆ, ಭಗವಂತ ಕಂಠದೇಶದಲ್ಲಿರ್ತಾನೆ. ಕಂಠದೇಶದಲ್ಲಿದ್ದುಕೊಂಡು ಭಗವಂತ ಈ ನಮಗೆ ಏನು ಮಾಡ್ತಾನೆ? ಆ ರೂಪವನ್ನು ನಾವು ಹೊರಗಿರತಕ್ಕಂತಹ ಸಂದರ್ಭದಲ್ಲಿ ಬಾಹ್ಯವಾಗಿರತಕ್ಕಂತಹ ಏನು ವಸ್ತುಗಳನ್ನು ನೋಡಿದ್ವಿ, ಅದನ್ನು ಭಗವಂತ ನಮಗೆ ಸ್ವಪ್ನದಲ್ಲಿ ಕಾಣುವಂತೆ ಮಾಡ್ತಾನೆ. ಆದ್ದರಿಂದ ವಿಶ್ವ, ತೈಜಸ, ಪ್ರಾಜ್ಞ, ಒಳ್ಳೆ ನಿದ್ದೆ ಬರಬೇಕು ನಮಗೆ. ಹೇಗೆ ನಿದ್ದೆ ಬರ್ತದೆ? ಮಲಗಿದ್ದು ಮಾತ್ರ ಗೊತ್ತಿದೆ, ಬೆಳಗ್ಗೆ ಎದ್ದದ್ದು ಗೊತ್ತಿದೆ. ಬೆಳಗ್ಗೆ ರಾತ್ರಿ ಮಲಗಿದ್ದಾಗಿನಿಂದ ಬೆಳಗ್ಗೆ ಏಳುವ ತನಕ ಯಾರು ನಮ್ಮನ್ನು ನಿದ್ದೆ ಮಾಡಿಸಿದ್ಯಾರು? ಯಾರು ನಮಗೆ ಎದ್ದ ಮೇಲೆ ಈ ಜ್ಞಾನವನ್ನು ಕೊಟ್ಟದ್ದು ಯಾರು? ನಾನು ಮಲಗಿದ್ದೆ, ನಾನು ನಿನ್ನೆ ರಾತ್ರಿ ಮಲಗಿದ್ದೆ, ಒಳ್ಳೆ ನಿದ್ದೆ ಬಂದಿತ್ತು. ಇದೆಲ್ಲ ಜ್ಞಾನ ಬಂದದ್ದು ಹೇಗೆ? ಜ್ಞಾನವೇ ಬರಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಜ್ಞಾನ ಬಂದದ್ದು ಗೊತ್ತಾಗ್ತಾ ಉಂಟು. ನಾನು ಮಲಗಿದ್ದೆ ಅಂತ ಗೊತ್ತುಂಟು. ನಾನು ಮಲಗಿದವನು ಇಷ್ಟರ ತನಕ ಇಲ್ಲಿ ಇಷ್ಟು ಹೊತ್ತು ಇಲ್ಲಿ ಚೆನ್ನಾಗಿ ನಿದ್ದೆಯನ್ನು ಮಾಡಿದ್ದೆ ಅಂತೆಲ್ಲ ಜ್ಞಾನ ಬರ್ತಾ ಉಂಟು. ಜ್ಞಾನ ಬಂದದ್ದು ಹೇಗೆ? ಯಾವುದೂ ಗೊತ್ತಿಲ್ಲ ಅಂತಾದರೆ ತನ್ನ ಜ್ಞಾನ ಬರಬಾರ್ದು, ಸ್ವರೂಪ ಜ್ಞಾನ ಬರಬಾರ್ದು, ಕಾಲದ ಜ್ಞಾನ ಬರಬಾರ್ದು, ಯಾವುದರ ಜ್ಞಾನವೂ ಬರಬಾರ್ದು. ನಾನು ಇಷ್ಟು ಹೊತ್ತು ಇಲ್ಲಿ ನಿದ್ದೆ ಮಾಡಿದ್ದೆ, ಎಲ್ಲ ಜ್ಞಾನವೂ ಬರ್ತಾ ಉಂಟು. ಯಾರು ಅಲ್ಲಿ ಇದ್ದದ್ದು ಯಾರು ಅಂತ ಕೇಳಿದ್ರೆ ಪ್ರಾಜ್ಞ. ಈ ಪ್ರಾಜ್ಞರೂಪಿಯಾಗಿರ್ತಕ್ಕಂತಹ ಭಗವಂತ ಏನು ಮಾಡಿದ್ದ? ಜೀವನನ್ನು ಚೆನ್ನಾಗಿ ಅವನನ್ನು ಆಲಿಂಗಿಸಿಕೊಂಡು ಮಲಗಿದ್ದ. ಯಾರೋ ಆಲಿಂಗಿಸಿಕೊಂಡು ಮಲಗಿದ್ದು ಜೀವನನ್ನು ಪ್ರಕೃಷ್ಟ ಒಳ್ಳೆಯ ಆ ಪ್ರಾಜ್ಞರೂಪಿಯಾಗಿರ್ತಕ್ಕಂತಹ ಭಗವಂತ ಏನು ಮಾಡಿದ್ದ? ಜೀವನನ್ನು ಆಲಿಂಗಿಸಿಕೊಂಡು ಮಲಗಿದ್ದ. ಜೀವನನ್ನು ಆಲಿಂಗಿಸಿಕೊಂಡು ಮಲಗಿದ್ದರಿಂದಾಗಿ ಜೀವನಿಗೆ ನಿದ್ದೆ ಬಂತು. ಸುಷುಪ್ತಿ ಅವಸ್ಥೆ ಬಂದದ್ದು ಹೇಗೆ ಅಂತ ಕೇಳಿದರೆ, ಈ ವ್ಯವಸ್ಥೆ. ಜೀವನಿಗೆ ಸುಷುಪ್ತಿ ಬರಲಿಕ್ಕೆ ಕಾರಣ ಏನು? ಇದೆ. ಜೀವನಿಗೆ ಸುಷುಪ್ತಿ ಅವಸ್ಥೆ ಬರಲಿಕ್ಕೆ ಕಾರಣ ಏನು? ಈ ಭಗವಂತನ ಪ್ರಾಜ್ಞರೂಪಿಯಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ. ಸರಿ, ಅದಾದಮೇಲೆ ತುರಿಯ ರೂಪವನ್ನು ನೋಡಿದವರು ಯಾರೂ ಇಲ್ಲ. ಯಾಕೆ ಅಂತ ಕೇಳಿದರೆ, ಇದು ಜೀವನಿಗೆ ಅನುಭವ ಬರುವಂಥದ್ದಲ್ಲ. ಜೀವನಿಗೆ ವಿಶ್ವ, ತೈಜಸ, ಪ್ರಾಜ್ಞಾದಿಗಳ ಜ್ಞಾನ ಬರಬಹುದು. ಯಾಕೆ? ಎಚ್ಚರ ಇರ್ತಾನೆ, ಸ್ವಪ್ನ ಬರ್ತದೆ, ನಿದ್ದೆ ಮಾಡ್ತಾನೆ, ಇದೆಲ್ಲವೂ ಮಾಡ್ತಾನೆ. ತುರಿಯ ರೂಪ ಯಾರಿಗೆ ಅಂತ ಕೇಳಿದ್ರೆ ಅದು ಮುಕ್ತರಿಗೆ. ಮುಕ್ತರು ಭಗವಂತನ ತುರಿಯ ರೂಪವನ್ನು ನೋಡ್ತಾರೆ. ಬೇಡ, ನಮಗೆ ವಿಶ್ವಾದಿಗಳ ಜ್ಞಾನವನ್ನು ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದರೆ
ಭಗವಂತ ಯಾವ ರೀತಿಯಾಗಿ ನಮ್ಮಲ್ಲಿದ್ದುಕೊಂಡು ಯಾವ ರೀತಿಯಾಗಿ ಈ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಅಂತ ನಾವು ಒಂದು ಕ್ಷಣವೂ ಕೂಡ ಯೋಚನೆ ಮಾಡಲಿಲ್ಲ, ಮಾಡುವುದೂ ಇಲ್ಲ. ಯಾಕೆ? ಭಗವಂತ ಪ್ರಾಣದೇವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಣದೇವರು ಹುಟ್ಟಿದಾಗಿನಿಂದ ಯಾವುದೋ ಒಂದು ದಿವಸ ನಾನು ಹುಟ್ಟಿದ್ದೇನೆ, ಅಲ್ಲಿಂದ ಇಲ್ಲಿಯ ತನಕ ಪ್ರಾಣದೇವರು ಒಂದು ದಿವಸದ ತನಕ ಕೆಲಸವನ್ನು ನಿಲ್ಲಿಸಿದ್ದಾರೆ. ಯಾರೂ ನಿಲ್ಲಿಸಲಿಲ್ಲ. ಇಂದ್ರಿಯಗಳು ನಿಲ್ಲಿಸಿದೆ. ಯಾವಾಗ ಇಂದ್ರಿಯಗಳು ನಿಲ್ಲಿಸಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಉಂಟು. ರಾತ್ರಿ ಮಲಗಿದಾಗ ಕಣ್ಣು ನೋಡುವುದಿಲ್ಲ, ಕಿವಿ ಕೇಳೋದಿಲ್ಲ, ಮುಟ್ಟಿದ್ರೆ ಸ್ಪರ್ಶಜ್ಞಾನವಾಗುವುದಿಲ್ಲ, ಏನೂ ಗೊತ್ತಾಗೋದಿಲ್ಲ. ಇಂದ್ರಿಯಗಳಿಗೆ ಶಾಂತ ಇದೆ, ಅಂದರೆ ಇಂದ್ರಿಯಗಳು ಉಪರತವಾಗ್ತವೆ. ಆದರೆ ನಿಯಾಮಕನಾಗಿರ್ತಕ್ಕಂತಹ ಒಬ್ಬ ಮಲಗದೇ ಇರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಒಂದು ದೇವರು, ಇನ್ನೊಂದು ಪ್ರಾಣದೇವರು. ಈ ಇಬ್ಬರು ಯಾವ ಕಾಲಕ್ಕೂ ಕೂಡ ಈ ದೇಹದಿಂದ ಹೊರಡೋದಿಲ್ಲ. ಒಬ್ಬರು ಹೊರಟರು ಅಂತಾದರೆ, ಪ್ರಾಣದೇವರು ಹೊರಟರು ಅಂತಾದರೆ ಪ್ರಾಣದೇವರ ಹಿಂದೆಯೇ ದೇವರು ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೊರಡುತ್ತಾರೆ. ಇದು ನಮಗೆ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇಂತಹ ದೃಷ್ಟಾಂತಗಳು ಬೇಕಾದಷ್ಟು ಸಿಗ್ತವೆ. ಯಾವುದು? ರಾಮದೇವರು ಎಲ್ಲಿ ಹೋದರು? ರಾಮದೇವರು ಹೋದದ್ದು ವಾಲಿಯ ಹಿಂದೆ ಹೋಗಲಿಲ್ಲ, ಸುಗ್ರೀವನ ಹಿಂದೆ. ವಾಲಿ ಪ್ರಾಣದೇವರಿಂದಲ್ಲಿ ಬಂದದ್ದು. ಯಾರು? ಹನುಮಂತ ಎಲ್ಲಿದ್ದೋ ಆ ಪಕ್ಷವನ್ನು ರಾಮದೇವರು ಅರಸಿಕೊಂಡು ಬಂದರು. ಮಹಾಭಾರತ ಕಾಲದಲ್ಲಿ ನೋಡಿದರೆ ಭೀಮಸೇನ ಪ್ರಾಣದೇವರು ಎಲ್ಲಿದ್ದರು ಆ ವ್ಯವಸ್ಥೆಗೆ ಬಂದದ್ದು. ಪ್ರಾಣದೇವರು ಭೀಮಸೇನ ದೇವರು ಎಲ್ಲಿದ್ದರು? ಪಾಂಡವರ ವ್ಯವಸ್ಥೆಯಲ್ಲಿದ್ದರು. ಅದರಿಂದಾಗಿ ಕೃಷ್ಣ ಎಲ್ಲಿದ್ದ ಅಂತ ಕೇಳಿದ್ರೆ ಕೃಷ್ಣನು ಕೂಡ ಅಲ್ಲೇ ಇದ್ದ. ಇದು ಹೀಗೆ ಇದಕ್ಕೆ ಬೇಕಾಗಿರತಕ್ಕಂತಹ ವೇದಗಳು ಕೂಡ ಬೇಕಾದಷ್ಟು ಸಾರಿದೆ. ಎಲ್ಲ ವ್ಯವಸ್ಥೆಯಿಂದಾಗಿ ನಮಗೆ ಗೊತ್ತಾಗತಕ್ಕಂತಹದ್ದು ಏನು ಅಂತ ಕೇಳಿದರೆ ಪ್ರಾಣದೇವರು ಈ ಎಲ್ಲ ಅನುಗ್ರಹ ನಮಗೆ ಈ ರೂಪಗಳನ್ನು ದೇಹದಲ್ಲಿದ್ದುಕೊಂಡು ಎಲ್ಲದನ್ನು ಕೂಡ ಮಾಡತಕ್ಕಂಥವನು ಯಾರು ಅಂತ ಕೇಳಿದರೆ ಇದು ಭಗವಂತನ ವ್ಯವಸ್ಥೆ. ವಿಶ್ವನೋ ವಿಶ್ವ ತೇಜಸ ಪ್ರಾಜ್ಞಾ ತುರೀಯ ಎಲ್ಲ ರೂಪಗಳಲ್ಲಿದ್ದುಕೊಂಡು ಭಗವಂತ ಎಲ್ಲ ಜೀವಗಳಲ್ಲಿ, ಒಂದೊಂದು ಜೀವಗಳಲ್ಲೆಲ್ಲ ಇಷ್ಟು ಜೀವರಾಶಿಗಳಲ್ಲಿ ಇದ್ದುಕೊಂಡು ಅವರವರಿಗೆ ಯೋಗ್ಯತ, ಅವರವರಿಗೆ ಜಾಗೃತ ಅವಸ್ಥಾ ನಿಯಾಮಕನಾಗಿ ಜಾಗೃತ ಕಣ್ಣಿನ ಜ್ಞಾನದಿಂದಾಗಿ ಪ್ರಾಪಂಚಿಕ ಜ್ಞಾನವನ್ನು ತರಿಸಿಕೊಡ್ತಾನೆ. ಅದೇ ರೀತಿಯಾಗಿ ಇನ್ನಿತರ ಸ್ವಪ್ನವನ್ನು ಕಾಣಿಸಿಕೊಡ್ತಾನೆ. ಅದೇ ರೀತಿಯಾಗಿ ಇನ್ನಿತರ ಬೇರೆದ್ದಾಗಿರ್ತಕ್ಕಂತಹ ಜ್ಞಾನವನ್ನು ತರಿಸಿಕೊಡ್ತಾನೆ. ಹೇಗೆ? ಇದು ಭಗವಂತ ಎಲ್ಲ ಜೀವರಾಶಿಗಳಲ್ಲಿದ್ದುಕೊಂಡು ಆಯಾಯ ಜೀವಿಗಳಿಗೆ ಅವನು ಜ್ಞಾನವನ್ನು ಬರೆಸಿಕೊಡ್ತಾನೆ. ಆದರೆ ಅವನನ್ನು ಹೇಳುವಾಗ ಹೇಳ್ತಾರೆ, ನಿರ್ವೃತ್ತೇ ಸರ್ವ ದುಃಖಾನ, ಎಲ್ಲ ತುರಿಯ ರೂಪನಾಗಿರತಕ್ಕಂತಹ ಭಗವಂತನ ನೀವು ಉಪಾಸನೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಸರ್ವ ದುಃಖಾನ ನಿವೃತ್ತಿ. ದುಃಖಗಳು ಬೇಕಾದಷ್ಟಿದೆ, ಇದೇ ದುಃಖ, ನಾನು ಇದ್ದೇನಲ್ವ ಇದೇ ದುಃಖ. ನಿವೃತ್ತೇ ದುಃಖ ಈಶಾನ ಪ್ರಭು ಅವ್ಯಯ, ಅವನಿಗೆ ವೃದ್ಧಿಕ್ರಾಸ ಇಲ್ಲ, ವಿಕಾರಗಳಿಲ್ಲ. ಅದ್ವೈತ ಸರ್ವಭಾವಾನ, ಅದ್ವೈತ ಏನು? ಅದ್ವೈತ ನಾನು ಅವನು ಒಂದೇ. ಅದ್ವೈತ ಅಂತ ಹೇಳಿದ್ರೆ ನಾನು ಅವನು ಒಂದೇ ಅಂತ ಅಲ್ಲ. ಮತ್ತೇನು ಕೇಳಿದ್ರೆ ಯಾವುದೇ ಅಲ್ಲ, ಅವರಲ್ಲಿ ಎಲ್ಲ ಜೀವರಾಶಿಗಳನ್ನು, ಪ್ರತಿಯೊಂದು ಜೀವರಾಶಿಗಳ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು. ಇದನ್ನು ಅರ್ಥ ಮಾಡಬೇಕು. ಹೀಗೆ ದೇವ ತುರಿಯ ವಿಭು, ತುರಿಯ ನಾಮಕನಾಗಿರ್ತಕ್ಕಂತಹ ಭಗವಂತ ಈ ವ್ಯವಸ್ಥೆಯನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ಈಶಾನಾಪಿ, ಯಾರನ್ನೂ ಅಲ್ಲ, ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲರ ಈ ಮುಕ್ತರನ್ನೂ ಕೂಡ, ಮುಕ್ತರಿಗೆ ಯಾರೂ ನಿಯಾಮಕರಿಲ್ಲ ಅಂತ ಹೇಳ್ತಾರೆ. ಮುಕ್ತರಿಗೂ ನಿಯಾಮಕರಿಲ್ಲ ಅಂತಿಲ್ಲ, ಇಲ್ಲಿ ಮಾತ್ರ ನಿಯಾಮಕತ್ವ. ಮುಕ್ತರಾದ ಮೇಲೆ ಯಾರು ನಮ್ಮನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ, ಇಲ್ಲವೇ ಇಲ್ಲ. ಇಲ್ಲಿ ಹೇಗೆ ವ್ಯವಸ್ಥೆ ಉಂಟೋ ಅದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಮುಕ್ತಿಯಲ್ಲೂ ಕೂಡ ಹೇಳುವಂತಹದ್ದು. ಇಲ್ಲಿರ್ತಕ್ಕಂತಹ ವ್ಯವಸ್ಥೆ ಏನಿದೆ, ಇಲ್ಲಿ ನಾವು ಹೇಗೆ ಪ್ರತ್ಯೇಕವಾಗಿದ್ದೇವೆಯೋ ಅದೇ ರೀತಿಯಾಗಿ ನಾವು
ಮುಕ್ತಿಯವಸ್ಥೆಯಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹದ್ದು. ಮುಕ್ತಿಯಲ್ಲಿಯೂ ಕೂಡ ನನ್ನನ್ನು ಯಾರು ನನಗೆ ನಿಯಾಮಕರಿಲ್ಲ, ಮುಕ್ತನಲ್ಲಿ ನಿಯಾಮಕತ್ವ ಇಲ್ಲ ಅಂತಿಲ್ಲ. ಮುಕ್ತ್ಯವಸ್ಥೆಯಲ್ಲೂ ಕೂಡ ನಿಯಾಮಕನಿದ್ದಾನೆ. ಮುಕ್ತರನ್ನು ನಿಯಾಮನೆ ಮಾಡಿ ಮುಕ್ತರನ್ನೂ ಕೂಡ ಅವನು ಮುಕ್ತರು ಅವರನ್ನು, ಆದರೆ ಅವರಿಗೆ ಏನು ಅಂತ ಕೇಳಿದರೆ ಅವರಿಗೆ ಯಥೇಚ್ಛವಾಗಿರ್ತಕ್ಕಂತಹ ವಿಹಾರಾದಿಗಳುಂಟು. ಆ ಯಥೇಚ್ಛವಾಗಿರ್ತಕ್ಕಂತಹ ವಿಹಾರ ಹೇಗೆ ಅಂತ ಕೇಳಿದರೆ ಅದು ಇವನ ಅಧೀನವಾಗಿರ್ತದೆ ಅಷ್ಟೇ. ಅವರಿಗೆ ಯಾವ ರೂಪವಾಗಿಯೂ ಕೂಡ ಎಲ್ಲಿ ಬೇಕಾದರೂ ಹೋಗ್ಬೋದು. ಎಲ್ಲಿ ತನಕ ಹೇಳ್ತಾರೆ ಅಂತ ಕೇಳಿದರೆ ಅವರು ಮುಕ್ತರು ದೇವರ ಭಗವಂತನ ಶರೀರವನ್ನು ಲೀಲಾಜಾಲವಾಗಿ ಹೋಗಿ ಹೊರಗಿಂದ ಅವರು ಭಗವಂತನನ್ನು ಪ್ರವೇಶ ಮಾಡ್ತಾರೆ, ಭಗವಂತನಿಂದ ಹೊರಗೆ ಬರ್ತಾರಂತೆ. ಇಷ್ಟು ಅವರಿಗೆ ವಿಹಾರವನ್ನು ಹೇಳ್ತಾರೆ. ಅಂದರೆ ಆ ಮುಕ್ತಿ ಅವಸ್ಥೆ ಎಂಬುದು ಅಷ್ಟು ಉತ್ತಮವಾಗಿರತಕ್ಕಂತಹದ್ದು. ಅವರಿಗೆ ಭಗವಂತನನ್ನೇ ಹೋಗಿ ಸೇರ್ತಾರೆ ಅವರು. ಅಂದರೆ ಭಗವಂತನ ಒಂದು ರೂಪ ಉಂಟು, ಆ ಭಗವಂತನ ರೂಪ ಇದ್ದರೆ ಭಗವಂತನ ರೂಪದ ಒಳಗೆ ಹೋಗ್ತಾರೆ, ಭಗವಂತನ ರೂಪದ ಒಳಗೆ ಹೋಗಿ ಅಲ್ಲಿಂದ ಹೊರಕ್ಕೆ ಬರ್ತಾರೆ. ಇಷ್ಟು ಅವರಿಗೆ ಆ ಒಂದು ಫ್ರೀಡಮ್ ಅಂದರೆ ಏನು ಭಗವಂತ ಅಲ್ಲಿಯೂ ಕೂಡ ಅವರನ್ನು, ಆದರೆ ಆ ಫ್ರೀಡಮ್ ಏನುಂಟು, ಆ ಮುಕ್ತತ್ವ ಏನುಂಟು ಅದನ್ನು ಏನು ಮಾಡ್ತಾರೆ ಅಂತ ಕೇಳಿದರೆ ಅವರ ಏನು ಸಾಧನೆ ಬೇಕು ಅದಕ್ಕೆ ಬೇಕಾಗಿಟ್ಟುಕೊಳ್ತಾರೆ ಎಂಬುದನ್ನು ಈ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಹೀಗೆ ಆ ಭಗವಂತನ ವಿಶ್ವ, ತೇಜಸ, ಪ್ರಾಜ್ಞ, ತುರಿಯ ಎಂಬಂತಹ ರೂಪಗಳನ್ನು ಈ ರೀತಿಯಾಗಿ ಅದರ ವಿವರಣೆಯನ್ನು ಹೇಳ್ತಾರೆ. ಇನ್ನು ಮುಂದಿನ ಆ ರೂಪಗಳನ್ನು ಅದೇ ರೀತಿಯಾಗಿ ಅದರಲ್ಲಿರ್ತಕ್ಕಂತಹ ವಿಶೇಷಗಳನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಣವಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತವಸ್ತು.